this is a human-made problem. It's a governance problem. It was a problem that had to be foreseen. Drought is inevitable 7 years out of 10 in this part of the world. If we are not prepared for it, it shows that we do not take water seriously, and we only start to dig a well when the house is on fire. Residents of Ramagondanahalli near Bengaluru's Whitefield are struggling to have access to clean water. They lack access to Cauvery water connection, which is forcing them to rely on borewells and water tankers. ಕಾವೇರಿ ನೀರು ಇನ್ನೂ ಇಲ್ಲಿ ಬರ್ತಾ ಇಲ್ಲ ಮೇಡಮ್. ಬೋರ್ವೆಲ್ ಇದೆ, BVM ಕಡೆಯಿಂದ ಬರ್ತಾ ಇತ್ತು. ಈಗ ಆಲ್ರೆಡಿ ಒಂದು 15-20 ಡೇಸಿಂದ ಬರ್ತಾ ಇಲ್ಲ BVM ಕಡೆಯಿಂದ ನೀರು. ಸಾಕಾಗ್ತಾ ಬಂದು ಕೂಡ ಸಾಕಾಗ್ತಾ ಇಲ್ಲ. ಸೊ ಟ್ಯಾಂಕರು ಕಂಪಲ್ಸರಿ ಟ್ಯಾಂಕರ್ ನೀರು ಬೇಕು. ಮೇನ್ ಪ್ರಾಬ್ಲಮ್ ಏನಂದರೆ ನಮಗೆ ಕಾವೇರಿ ವಾಟ್ರ್ ಬರಲ್ಲ. ನಾವು ಡಿಪೆಂಡ್ ಆಗಿರೋದೇ ಬೋರು. BBMP ಕಡೆಯಿಂದ ಬೋರ್ ಹಾಕ್ಸಿದ್ದಾರೆ, ಬೋರಿಂದ ನೀರು ಬರುತ್ತೆ. 1200 ಫೀಟ್ಗೆ ಇರೋದು ಇದು ನಮ್ಮದು ಬೋರು. ಸೊ ಒಳ್ಳೆ ನೀರು ಬರ್ತಾಯಿತ್ತು, ಆದರೆ ಇವಾಗ ನೀರೇ ಬರ್ತಾ ಇಲ್ಲ ಈ ವರ್ಷ. Ramagondanahalli is one of the 110 villages swallowed by BBMP in 2007 in its stream rolling expansion. ಇನ್ನೊಂದು ಮೇನ್ ರೀಸನ್ ಏನಂದರೆ ಪಕ್ಕದಲ್ಲೇ ನಮ್ಮೂರಲ್ಲಿ ತುಂಬ ಟ್ಯಾಂಕರ್ಸ್ ಇದ್ದಾವೆ, ವಾಟರ್ ಟ್ಯಾಂಕರು, ಮತ್ತು ತುಂಬ ಇಲ್ಲಿಗಲ್ ಬೋರ್ಸು ಸೇಲ್ ಮಾಡ್ತಾಯಿದ್ದಾರೆ ನೀರನ್ನ. ಒಂದು ದಿನಕ್ಕೆ ಹೆಂಗಿಲ್ಲ ಅಂದ್ರೂ ಲೆಕ್ಕ ಹೇಳೋಕ್ಕಾಗಲ್ಲ, ಒಂದು 60ರಿಂದ 100 ಟ್ಯಾಂಕರ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ, ನೀರು ತುಂಬಿಸ್ಕೊಂಡು ಹೋಗ್ತಾ ಇರುತ್ತೆ. ಈಗ ನಮಗೆ ಬೇಸಿಕ್ಕಿನ ಮುಂಚೆನೇ ಈಗ ನೀರಿನ ಅಭಾವ ತುಂಬ ಆಗ್ಬಿಟ್ಟಿದೆ. ಯಾವ ಬೋರ್ವೆಲ್ಲಲ್ಲೂ ನೀರು ಸಿಗ್ತಾ ಇಲ್ಲ. ಈ ವೈಟ್ಫೀಲ್ಡ್ ಸರೌಂಡಿಂಗಲ್ಲಿ ಯಾವ ಬೋರ್ವೆಲ್ಲೂ ನೀರು ಸಿಗ್ತಾ ಇಲ್ಲ. ಮೇನ್ ಮೇಡಮ್ ಟ್ಯಾಂಕರ್ಗಳಿದೆ, ಕಂಪ್ಲೀಟ್ ಟ್ಯಾಂಕರ್ಗಳು ನೋಡಿ ಬೇಕಾದ್ರೆ ರೋಡಲ್ಲಿ ಗ್ಯಾಪ್ ಇಲ್ದಿರಂಗೆ ಓಡಾಡ್ತಾ ಇರುತ್ತೆ. ಪ್ಲಸ್ ಸಾಲದಿರೋದಕ್ಕೆ ಟ್ಯಾಂಕರ್ಗಳು ಎಲ್ಲೋ ಬೋರ್ ಹಾಕ್ಸ್ಬಿಟ್ಟು ಎಲ್ಲಿಗೋ ಕಲೆಕ್ಷನ್ ತಗೊಂಡು ಎಲ್ಲೆಲ್ಲೋ ಇರ್ತಾ ಇದ್ದಾರೆ. ಹಂಗಿದ್ರೆ ನೀರು ಎಲ್ಲಿ ಸಿಗುತ್ತೆ? This excessive extraction of water from borewells has forced the residents to pay higher prices for water tankers. 1200 rupees one tanker, 1200 1500. ಇನ್ ಕೇಸ್ ಅವ್ರು ಬ್ಯುಸಿ ಇದ್ರೆ ಇನ್ನು ಕೇಳಿದಷ್ಟು ಕೊಡಬೇಕಾಗುತ್ತೆ. ಟ್ಯಾಂಕರ್ ಹೇಳಿದ್ರೆ 15 ಸಾವಿರ ಟ್ಯಾಂಕರ್ ಬರೋಂಗಿಲ್ಲ. ಅವ್ರು ಹೇಳಿದ್ರೆ ಒಂದು ವಾರ 15 ದಿವಸ ಮುಂಚೆನೇ ಹೇಳಬೇಕು, ಇಲ್ಲ ನೀರಿಲ್ಲ ಅಂತಂದರೆ ಅದು ಒಬ್ಬರ ಹತ್ರ ಬಿಟ್ಟು ಬೇರೆಯವ್ರ ಹತ್ರ ಏನೋ ಹಾಕ್ಸ್ಕೊಂಡ್ರೆ ಅವ್ರು ಬರಲ್ಲ. ಸಮ್ಟೈಮ್ಸ್ ನಾವು ರೋಡ್ಗೆ ಟ್ಯಾಂಕರ್ಸ್ ಬರ್ತಾರಲ್ಲ, ಅವ್ರು ಬಿಡ್ತಾರೆ, 100 ರೂಪಾಯಿ ಕೊಟ್ಟರೆ ಬಿಡ್ತಾರೆ, ಒಂದು 2-3 ಡ್ರಮ್ ಬಿಡ್ತಾರೆ. ಇಲ್ಲಾಂದರೆ ಇವ್ರು ಬಿಡೋ ತನಕ ಕಾಯಬೇಕು. ಮೇಡಮ್ ಫಸ್ಟೆಲ್ಲ 400 to 500 ಇತ್ತು, ಈಗ ಬಂದ್ಬಿಟ್ಟು 1500 ಕೊಟ್ಟರು ಬರ್ತಾ ಇಲ್ಲ. ಯಾಕೆ ಅಂದರೆ ಈಗ ನಮಗೆ ಜಾಗ ಇಲ್ಲ ತುಂಬಿಸ್ಕೊಳ್ಳೋಕ್ಕೆ, ಬ್ಯಾರಲಲ್ಲೇ ತುಂಬಿಸ್ಕೋಬೇಕು. ಬ್ಯಾರಲಲ್ಲಿ ತುಂಬಿಸ್ಕೋತೀವಿ, ಅದು ಸಾಕಾಗೋದಿಲ್ಲ ಮೇಡಮ್. 2 ಡೇಸ್ ಬರುತ್ತೆ ಅಷ್ಟೇ, ಅದಕ್ಕೆ ಮೇಲೆ ಬರೋದಿಲ್ಲ. ಸ್ನಾನ ಮಾಡೋದೇ ವಾರಕ್ಕೆ 2 ಸರಿ 3 ಸರಿ ಹಂಗೆ ಹೋಗಿದೆ. ಡೈಲಿ ಮಾಡೋಕ್ಕಂತೂ ಆಗಲ್ಲ ಈಗಿರೋ ಪೊಸಿಷನಲ್ಲಿ. ಈಗ ಬಂದ್ಬಿಟ್ಟು ವಾರಕ್ಕೆ 1 ಸರಿ ಮಾಡೋದೇ ಹೆಚ್ಚಾಗೋಗಿದೆ. ಈಗ 20 ಡೇಸ್ ಆಗಿತ್ತು ಮೇಡಮ್ ನೀರು ಬಿಟ್ಟು. ನಾವೆಲ್ಲ ಒಂದು 100 ರೂಪಾಯಿ ಹಾಕಿ ಆಮೇಲೆ ಒಂದ್ಸರಿ ಒಂದು ಲೋಡ್ ಒಡಿಸ್ಕೊಟ್ರು. ಒಡಿಸ್ಕೊಟ್ರೆ ಈಗ ಕೆಲವರು ಮನೇಲಿ ಇರ್ತಾರೆ, ಕೆಲವರು ಮನೇಲಿ ಇರಲ್ಲ, ಕೆಲ್ಸಕ್ಕೆ ಹೋಗಿರೋರು ಇರ್ತಾರೆ. ಅವ್ರು ಬಂದ ಸಮಯಕ್ಕೆ ಯಾರು ಹಿಡ್ಕೊಳ್ಳೋರು ಇರೋದಿಲ್ಲ. ಇಲ್ಲ ಬೋರಲ್ಲಿ ನೀರೇ ಇಲ್ಲ ಅಂತಾರ, ಇಲ್ಲಾಂದ್ರೆ ಕರೆಂಟ್ ಇಲ್ಲ ಅಂತಾರ. ನಾವೇನ್ ಮಾಡೋದು? BBMP ಇಂದ ಈಗ 5 ರೂಪೀಸ್ ಕ್ಯಾನ್ ಕೊಟ್ಟಿದ್ದಾರೆ, ಅದು ರಿಪೇರಿ ಅಂತೇಳಿ 10 ದಿನ ಕ್ಲೋಸ್ ಮಾಡಿದ್ರು. ಅದನ್ನು ನಾರ್ಮಲ್ ಆಗಲ್ಲ, 8 ರೂಪಾಯಿ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈಗ 20 ರೂಪಾಯಿ ಚಾರ್ಜ್ ಮಾಡ್ತಾರೆ ಕುಡಿಯೋ ನೀರಿಗೆ ಒಂದು ಕ್ಯಾನ್ಗೆ. ಅಂಗಡಿಗೆ ಹೋದ್ರೆ 40ರಿಂದ 50 ರೂಪಾಯಿ ಕ್ಯಾನ್ ಕೊಡಬೇಕು. ನಮಗೆ ಪೇಮೆಂಟ್ಗಳು ಬರೋದೇ 15-20 ಸಾವಿರ ಪೇಮೆಂಟು. ಅದು ತೊಗೊಂಡು ಮನೆಗೆ ಮಕ್ಕಳು ಸ್ಕೂಲು ಅನ್ಸೋಸೋಣ, ಈ ಕಡೆ ಮನೆ ಕರೆಂಟ್ ಬಿಲ್ಲಿಂದ ರೇಷನಿಂದ ಪ್ರತಿಯೊಂದು ಮೇಂಟೈನ್ ಮಾಡೋ. ಈಗ ನೀರಿಗೆ ಅರ್ಧ ಹೋಗ್ತಾ ಇದೆ. This unreliable water supply has forced the residents to rely on informal water sector. This reflects on Bengaluru's larger water management issues. The major contributing factor is the lack of rainfall in the preceding year and in this year, and a long extended dry period. Contributing to that is the fact that lakes, for example, Bengaluru and Vartur, have been desilted and dewatered, so there's no water in them. Many of the other lakes also are without any water, so therefore there's no recharge to the aquifer. Groundwater is running out. People dependent on groundwater for their water needs are struggling to cope. Those who are connected to the Cauvery do not have such a problem. The city's 2 main water sources are groundwater and water imported from Cauvery River.
Despite this, the city still faces a shortfall of 1,678 million litres of water per day. Around 257 areas in the city are at risk of water scarcity. This water scarcity isn't confined to Whitefield alone. Other areas like Bommanahalli, parts of Mahadevpura and Bengaluru South are also experiencing water shortages, significantly rising the water prices. Because already groundwater tables have depleted, borewells are dry, what we'll end up doing is drilling borewells which will be dry, or if the borewells strike water, it will dry other borewells in the surrounding area. The net gain to society is not likely to be anything large at all. Tons of money will be wasted. This money is better spent in taking treated wastewater and filling our lakes so that it recharges the aquifer. Aquifer filling is the way to go, not drilling borewells to extract more water. One quick result will come if Bengaluru and Vartur lakes are filled with treated wastewater. Currently they are dry. It will have an impact zone of 12 to 14 kilometers, and all the borewells in that area will all come back to life. Private water tankers will be able to supply water at much cheaper costs. We should seize these pockets of lakes which are still dry, fill them with the treated wastewater from 34 wastewater treatment plants that we have, make sure that the quality of treatment is high enough, and then our aquifers will be full and we will not have a problem that we have.